ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ and drinking is injurious to health. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ. ಯಾಕ್ಲಾ ಏನ್ಲ ಕರ್ದಿದ್ದು? ಏನ್ಲ ಸಮಾಚಾರ? ಅವ್ವ ಅಪ್ಪ ನಮ್ ಜಮೀನ ಆಸ್ತಿನೆಲ್ಲ ಬೇರೆ ಬೇರೆ ಮಾಡು, ಅವ್ನ್ ಬೇರೆ ನನಗ್ ಬೇರೆ ಮಾಡಾಕು. ಅಲ್ರ ಮಕ್ಳ ಇಬ್ರು ಒಟ್ಟಾಗಿ ಜಮೀನಲ್ಲಿ ದುಡ್ಡು ತಿನ್ರೋ. ಏನ್ ಮಾಡ್ತಿರೋ ಗೊತ್ತಿಲ್ಲ ಅವ್ವ ಅಪ್ಪ. ನಂದು ಅವಂದು ಆಸ್ತಿ ಮನೆ ಎಲ್ಲ ನಾನ್ ಬೇರೆ ಬೇರೆ ಮಾಡಿ ನನ್ ಕೊಡ್ಬೇಕು ನನ್ಗಷ್ಟ. ಏನಪ್ಪ ಅಣ್ಣ ಹೇಳ್ತಿರೋದು ಇರ್ಲಿ ಏನಪ್ಪ. ಅಣ್ಣ ಹೆಂಗ್ ಹೇಳಿದ್ರೆ ಹಂಗ್ ಮಾಡ್ಬಿಡ್ರಿ ಅವಾಗ. ಅವ್ವ ಇಷ್ಟ ದಿನ ನಾನು ಹೆಚ್ಚು ಪಾಲು ಜಾಸ್ತಿ ದುಡ್ದಿದ್ದೀನಿ, ನನ್ಗೆ ಈಗ ಹೆಚ್ಚು ಪಾಲು ನನ್ಗೆ ಆಸ್ತಿ ಕೊಡ್ಬೇಕು. ಯಾಕ್ರೋ ಇಬ್ರಿಗೂ ಒಂದೇ ಸಣ್ಣಾಗ್ತಾನೆ ಬರೋದು. ರೀ ನೀವಾದ್ರೂ ಹೇಳ್ರಿ, ಮಕ್ಕಳು ನೋಡ್ರಿ ಹೆಂಗ್ ಮಾತಾಡ್ತಾ ಇದ್ದಾರೆ. ನನ್ಗ ಅವೆಲ್ಲ ಗೊತ್ತಿಲ್ಲ. ನಾನ್ ಇಷ್ಟ ದಿನ ನಿಮ್ಮನ್ನ ಅವನ್ನೆಲ್ಲ ನಾನು ಸಾಕಿದೀನಿ. ನಾನು ನನ್ಗೇನಾದ್ರೂ ಏನೇ ಮಾಡ್ತೀರೋ ಗೊತ್ತಿಲ್ಲ. ನನಗೆ ಹೆಚ್ಚಿನ ಭಾಗ ನನ್ಗೆ ಬರ್ಬೇಕು ಅಷ್ಟೇ. ಮುಚ್ಕೊಂಡ್ ನಿಂತ್ಕೊಳ್ಳ. ನೀನ್ ದುಡ್ದಿರೋದು ಕಂಡಿದ್ದೀನಿ. ಮೂರೊತ್ತು ಹರಳಿ ಕಟ್ಟೆ ಮೇಲೆ ಕುತ್ಕೊಂಡು ನೀನ್ ಕಡೆದಲ್ದೆ ಊರವ್ರನ್ನೆಲ್ಲ ಕರ್ಸಿದ್ಯಾ. ಗೌಡ್ರು ಬಂದು ಮನೆ ಮುಂದೆ ನಾನೇ ಹರಾಜ್ ಹಾಕಿದ್ದಾರೆ. ಅವ ಅಪ್ಪ ಅಣ್ಣ ಏನ್ ಹೇಳ್ತಾನೋ ಆಸ್ತಿ ಪಾಲನ ಕೊಟ್ಬಿಟ್ರವ. ಯಾಕೆ ಸುಮ್ನೆ ನೀವ್ ಎಷ್ಟ್ ಕೊಟ್ರ ನಂಗೆ ಅಷ್ಟೇ ಸಾಕು. ನಿಮ್ಮಿಬ್ಬರು ಜವಾಬ್ದಾರಿ ನಾನು ನೋಡ್ಕೊಂತೀನಿ ಅವ ಅಪ್ಪ. ಕೇಳ್ರಿ ಅವರೇ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಿಮ್ದೇನಿದೆ ಉಸಾಬ್ರಿ? ನಿಮ್ದು ಏನಿದೆ ಸಂಪಾಲ್ ಇಲ್ದಿದ್ರು ಜಾಸ್ತಿ ನಂಗೆ ಕೊಡ್ರಿ. ನನ್ಗೆ ಆಯ್ತಪ್ಪ. ಆಯ್ತು ಬಿಡಪ್ಪ, ಮಾಡ್ಕೊಡ್ತೀನಿ. ಏನ್ಲ ಹೊತ್ತಾನೆ ಗುದ್ದಿಡ್ಕೊಂಡ್ ಹೊರಟಿದ್ಯಾ? ಹೂನ್ ಗೌಡ್ರೆ, ತೋಟದ ಕಡೆ ಹೊಲ್ಟಿವ್ನಿ. ಯಾವತ್ತು ಇಲ್ದಂಗ್ ರೋಡ್ ಕಡೆ ಹೊರಟಿದ್ಯಾ? ಹೂನ್ ಗೌಡ್ರೆ, ಹೊಟ್ಟೆ ಪಾಡು ಮಾಡ್ಬೇಕಲ್ಲ ಗೌಡ್ರೆ. ಏನ್ ಮಗ ಇಲ್ಲೇನ್ ಮಾಡ್ತಾ ಇದ್ದೀ? ನೋಡ್ಲ ಮಗ, ಹೊಲ ಬಿತ್ತನೆ ಮಾಡಕ್ ಬಂದಿದೀನಿ. ಇಲ್ಲ ಈ ಜಾಗದಲ್ಲೇ ಕಣ. ಈ ಜಾಗದಲ್ಲ, ಈ ಜಾಗದಲ್ಲಿ ಅಪಾರ್ಟ್ಮೆಂಟ್ ಬರ್ತಾ ಇದೆ ಅಂತ ಹೇಳಿದ್ರು. ಈ ಜಾಗದಲ್ಲೇ ದೇವ್ರಿ ನಾನು ನೋಡ್ಕೊಳ್ಳೋಣ ಬಿಡು. ಇದೆಲ್ಲ ನಿಮ್ಮ ಅಣ್ಣಂದೇನಾ ಜಾಗ? ಇಷ್ಟ ಮಾತ್ರ ನನಗೆ ಕೊಟ್ಟವ್ರಪ್ಪ. ಜೀವನಕ್ಕೆ ಏನಾನ ಮಾಡ್ಬೇಕಲ್ಲ. ಏನೋ ಮಾಡ್ಕೋ ಮಗ. ದೇವ್ರು ಒಳ್ಳೇದ್ ಮಾಡ್ಲಿ. ಆಯ್ತು ತಾತ. ಓಕೆ ಓಕೆ ಓಕೆ. ಇದೆ ಡೆವಲಪ್ ಮಾಡ್ತಾರೆ. ಇವೆಲ್ಲ ನಮ್ದೇನಾ? ಹೌದು ಸರ್.
ಎಷ್ಟು 400 ಎರಡು ಚೆಕ್ ಮಾಡ್ರಿ ಒಂದ್ ಸ್ವಲ್ಪ. ಏನೋ ಮಾಡ್ತಾವ್ರ ಬರ್ಲಲ್ಲೇ ನೋಡೋಣ. ಏನ್ ಸರ್ ಇಲ್ಲೇನ್ ಮಾಡ್ತಿದ್ದೀರಾ? ಇಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಹೋಗ್ತಪ್ಪ ನೋಡಿ, ಇಲ್ಲೆಲ್ಲ ತಗೊಂಡಿದೀನಿ ನಾವು. ಇದೆಲ್ಲ ಬರುತ್ತೆ. ಹಾ ಹೌದು, ಇಲ್ಲಿ ಎಲ್ಲ ಸರ್ವೆ ಮಾಡಿದೀನಿ. ಇವೆಲ್ಲ ಬೇಕಾದಾಗ ನಾವೆಲ್ಲ ತಗೊಂಡು ಬರ್ತೀವಿ. ನಮ್ದು ಪಕ್ಕದಲ್ಲಿ ಇಲ್ಲೇ ಇರುತ್ತೆ, ನಮ್ದು ತಗೊಂಡಿಲ್ಲ ಸರ್. ಆಯ್ತಪ್ಪ, ಫಸ್ಟ್ ಇವೆಲ್ಲ ಫಿನಿಶ್ ಆಗ್ಲಿ, ನಮ್ದು ರಿಕ್ವೈರ್ಮೆಂಟ್ ಇದೆ, ನಾನು ಬಂದು ತಗೊಂತೀನಿ. ಓಕೆ ಸರ್. ಏನ ಮಗ, ಜಮೀನ್ ಮನೇಲಿ ಏನಾದ್ರು ಕೇಳ್ದೇನಲ್ಲ? ಕೇಳಿದಿನ್ ಮಗ. ಏನ್ಲಾ ನಿನ್ ತೀಟಿಗಳೇ? ಏನ ಮಗ, ಏನ್ ಮಾಡ್ತಾರ ಅವನು? ನಿಮ್ಗೆ ಯಾಕ್ಲಾ ಅವನು ಸಾಬ್ರೆ? ಇಲ್ಲ, ಅವನು ಕರೀತೀನಿ. ಬಾರ್ಲಾ ಇಲ್ಲಿ, ಕೇಳಿಸ್ತಾ ಇಲ್ಲ ನಿಮ್ಗೆ? ಏನ ಮಾಡ್ತಿದ್ದೆ? ಹೊಲ ಮಾಡಕ್ ಬಂದಿದ್ದೀನಿ ಕಣ. ಏನೋ ದುಡಿಬೇಕಲ್ಲಣ್ಣ. ಈ ಜಾಗದಾಗ ಇಲ್ಲ. ಇಲ್ಲೇನೋ HK ಬಿಲ್ಡರ್ಸ್ ಬರ್ತಾರಂತೆ ಅಪಾರ್ಟ್ಮೆಂಟ್ಗಳು ಕಟ್ಟೋದಕ್ಕೆ. ಈ ಜಾಗದಲ್ಲಿ ಅಣ್ಣ, ಈ ಜಾಗದಲ್ಲಿ ಏನ್ ಕಟ್ತಾರ ಬಿಡೋಣ. ಅಲ್ಲಿವರೆಗೂ ದುಡ್ಕೊಂಡು ತಿಂತಾ ಇರ್ತೀನಿ ನಾನು. ಮಾರ್ಕೋ ಹೋಗ್ಲಾ, ನಿಮ್ಮ ಅಣ್ಣನು ಮಾರ್ತಾವನೆ. ಅವ್ನು ಮಾಡಿದ್ರೆ ಮಾರ್ಕೊಳ್ಳಿ ಬಿಡೋಣ, ದೇವ್ರು ಕೊಟ್ಟಂಗೆ ನಾನು ದುಡ್ಕೊಂಡ್ ತಿಂತೀನಿ. ಸರಿ ಹಿಡಿಲ್ಲ. ಏನ್ ಮಾಡ್ತಾ ಇದ್ರಲ್ಲ? ನಮಸ್ಕಾರ ಗೌಡ್ರೆ. ಕೆಳಗ್ ಕಾಣಿಸ್ತಾ ಇದೆಯಲ್ಲ? ನಾಳೆ ಎರಡೆರಡು ಹಾಕ್ತೀನಿ ಬಿಡಿ ಗೌಡ್ರೆ. ನೋಡ್ತೀನಿ ಬಿಡ್ಲಾ? ನೀವೇನ್ ಮಾಡ್ತಾ ಇದ್ರಲ್ಲ? ಏನ್ಲಾ? ಹೊಸಿ ದುಡ್ಡಿದ್ರೆ ಕೊಡ್ರಿ, ಮಾಡೋಣ. ಮೊನ್ನೆ ಕೊಟ್ಟಿದ್ರೆ ತೀರ್ಸಿಲ್ಲ ನೀವು? ಇನ್ನು 5,000 ಕೊಡ್ರಿ ಕೊಡ್ರೆ ತೀರ್ಸ್ಬಿಡ್ತೀನಿ. ನೆನ್ನೆ ಎಲ್ಲ ಕೊಟ್ಟಿದೀನಿ. ನೀವೇನ್ ಮಾಡ್ತಾ ಇದ್ರಲ್ಲ ಇವನ್ ಜೊತೆ ಸೇರ್ಕೊಂಡು? ನಾಳೆ ಎಲ್ಲ ತೀರ್ಸ್ಬಿಡ್ತೀವಿ. ಏನ್ ತೀರಿಸ್ತೀರ? ಏನಾಯ್ತಾ ಬಂಡವಾಳ? ನಾಳೆ ಬೇಜಾನ್ ದುಡ್ಡು ಬರುತ್ತೆ. ಏನ್ ಬರುತ್ತಾ? ಜಮೀನೆಲ್ಲ ಮಾರಾಕಿದೀವಿ. ಆಯ್ತು ನೋಡ್ತೀನೋ. ನೀನ್ ಕೇಳೋದೆಲ್ಲ ಅವನ್ನೆಲ್ಲ ಕೆಡ್ಸಿರಲ್ಲ. ನಾನೇನೋ ಹೇಳಿದೀನ ನಿಮ್ಗೆ ಬರ್ರಿ ಅಂತ. ಎಲ್ಲ ಯಾವಾಗ ಬಂದ್ಲ? ನಿನ್ನೆನೆ ಬಂದೆ ಕಣಣ್ಣ. ಏನ್ ಫುಲ್ ಗೆಟಪ್ ಚೇಂಜ್ ಆಗೈತೆ? ಏನ ಜಮೀನುಗಳೆಲ್ಲ ಹೊಟ್ಟೋಗೈತಂತೆ, ಎಲ್ಲ ಮಾರ್ಕೊಂಡು ಹೊಟ್ಟೋಗೋಣ ಅಂತ ಬಂದ್ವಿ. ನೀನ್ ಹಿಂದೆ ಇರೋನ್ ಯಾರ ಅವನು? ಏನ್ ಗುರು, ನನ್ನೇ ಮರ್ತು ಬಿಟ್ಟ ನೀನು? ನಿಂದು ಗೆಟಪ್ ಎಲ್ಲ ಚೇಂಜ್ ಆಗ್ಬಿಟ್ಟೈತೆ. ಏನ ಜಮೀನೆಲ್ಲ ಹೋಗ್ತಾ ಇತ್ತಂತೆ, ನಾನು ಮಾರ್ಕೊಂಡು ಹೋಗೋಣ ಅಂತ ಬಂದೆ. ಬಂದ್ರಲ್ಲ ಇಬ್ರು ಒಂದ್ ಆಟ ಆಡ್ಕೊಂಡು ಹೋಗಿರಂತೆ. ಯಾವಾಗ್ಲೂ ಇವನ್ ಮೇಲ್ ಬರ್ತಾವನೆ? ನೋಡಿ ಎಲ್ಲ ನೀ ಗೆಟಪ್ ಎನ್ನೆ ಮೇಲೆ ಹೆಂಗ ಇದ್ದಾನೋ ಇವತ್ತೇನ್ ಚೇಂಜ್ ಆಗ್ಬಿಟ್ಟಿದ್ಯಲ್ಲ. ನಾಳೆಯಿಂದ ದುಡ್ಡು ಬರ್ತದ ಬಿಡೋಣ, ನಾವು ಆಫೀಸರ್ಗಳಾಗೋಣ. ಏನ್ರ ನಿನ್ನೆ ಬಂದು ಇಬ್ರು ಇದ್ದಾರೆ, ಇವತ್ತು ಇಷ್ಟು ಜನ ಸೇರ್ಕೊಂಡ್ಬಿಟ್ಟಿರಲ್ರ? ಬನ್ನಿ ಗೌಡ್ರ, ನಿಮ್ ಸಾಲ ತೀರೋಗುತ್ತೆ. ನಾಳೆ ಯಾರೋ ಆಫೀಸರ್ಗಳು ಬರ್ತಾರಂತ. ಯಾವ ಆಫೀಸರ್? ನಾನು ನೋಡ್ತೀನಿ ಬಿಡ್ರಿ. ಇಷ್ಟು ದಿನ ಯಾವ ಆಫೀಸರ್ ಇರಲಿಲ್ಲ, ಇದು ನೋಡ್ತೀನಿ ನಾನು. ಸಾಲ ಎಲ್ಲ ತೀರೋಗುತ್ತೆ ಬಿಡಿ. ನೋಡ್ತೀನಿ ನಾನು ಬರ್ಲಿ ಆಫೀಸರ್. ಬಿಡಿ ಗೌಡ್ರೆ. ಇಷ್ಟು ವರ್ಷದಿಂದ ನಾನು ಇಲ್ಲಿ ಇದ್ ಮಾಡ್ಕೊಂಡ್ ಚೇರ್ಮನ್ಗೆ ಮಾಡ್ಕೊಂಡ್ ನೋಡ್ತೀನಿ ನಾನು ಯಾವ ಆಫೀಸರ್ ಬರ್ತಾರ. ಬರಲ್ಲ ಎಲ್ಲಾರು. ನಮಸ್ಕಾರ ಸರ್. ನೋಡ್ರಿ ಆಫೀಸರ್ಗಳು ಬಂದ್ಬಿಟ್ಟವ್ರೆ. ಆಯ್ತು ಬಿಡ್ಲಾ, ನೋಡ್ಲಾ? ತಗೊಳ್ರಿ ನಿಮ್ ಪತ್ರಗಳು. ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಆರ್ಡರ್ಸ್ ಬಂದಿದೆ, ಇಲ್ಲಿ ಅಪಾರ್ಟ್ಮೆಂಟ್ ಏನು ಕಟ್ಟಬಾರ್ದು ಅಂದ್ಬಿಟ್ಟು. ಸೊ ಅದಕ್ಕೆ ನಾವು ಇಲ್ಲಿ ಅಪಾರ್ಟ್ಮೆಂಟ್ ಕಟ್ಟಕ್ ಆಗಲ್ಲ. ಅದಕ್ಕೆ ನಿಮ್ ಜಮೀನ್ ನಮ್ಗೆ ಬೇಡ. ನಾನು ಹೇಳ್ತಾ ಇದ್ದೆ, ನಿಮ್ಗೆ ಅರ್ಥ ಆಗಿಲ್ಲ. ನಾಳೆ ಬೆಳಗ್ಗೆ ಬರ್ತೀನಿ,
ಅಸಲು ಬಡ್ಡಿ ವಾಪಸ್ ಕೊಡ್ಬೇಕು. ಪತ್ರ ಇಸ್ಕೊಳ್ಳ. ತಮ್ಮ ಏನಣ್ಣ ಇಷ್ಟು ದೂರ ಬಂದೆ ಹುಡ್ಕೊಂಡು? ಯಾವ್ದೋ ಆಮಿಷಕ್ಕೆ ಒಳಗಾಗಿ ಇರೋ ನನ್ನ ಆಸ್ತಿ ಪತ್ರ ಎಲ್ಲ ಗೌಡ್ರು ಕೊಟ್ಬಿಟ್ಟೆ, ಯಾವ್ದೋ ಅಪಾರ್ಟ್ಮೆಂಟ್ ಕಟ್ತಾರೆ ಅಂತ ಎಲ್ಲ ಅನ್ಯಾಯ ಮಾಡ್ಕೊಂಡ್ಬಿಟ್ಟೆ. ಅದು ನಿನಗ್ ಮೋಸ ಮಾಡ್ಕೊಂಡೆ. ಈಗ ನನ್ನನ್ನ ನೀನೇ ಕಾಪಾಡ್ಬೇಕಪ್ಪ. ನನ್ನ ದೇವ್ರ ಕೊಟ್ಟಿಂಗ್ ಜಮೀನ್ ಇರ್ಬೇಕಾದ್ರೆ ಯಾಕಣ್ಣ ಗಾಬರಿ ಪಡ್ತೀಯ? ಈ ಜಮೀನೆಲ್ಲ ನಮ್ದೇ ಅಲ್ಲೇರಣ್ಣ. ಬಾರಣ್ಣ ದುಡಿಯೋಣ. ಯಾಕ್ಲಾ ತಮ್ಮ, ಏನ್ ಕರ್ದಿದ್ವಾ? ಏನ್ಲಾ ಪತ್ರ ಇದು? ಅಣ್ಣ ಈ ಪತ್ರ ಗೌಡ್ರ ಹತ್ರ ನೀನು ಅಡ ಇಟ್ಟಿದ್ದಲ್ಲಣ್ಣ, ಅದನ್ನೆಲ್ಲ ಬಿಡಿಸ್ಕೊಂಡ್ ಬಂದಿದ್ದೀನಿ ಅಣ್ಣ. ಇನ್ಮೇಂದ ಈ ಜಮೀನೆಲ್ಲ ನಮ್ದೇ ಅಣ್ಣ. ಅಣ್ಣ ಕೊನೆಯದಾಗ ಒಂದು ಹೇಳ್ತೀನಿ ಅಣ್ಣ, ಇದು ನವರಂಗಿ ದುನಿಯಾ. ದುಡ್ಡಿದ್ರೆ ಇಡೀ ಜಗತ್ತೇ ತಲೆವಾಗಿ ನಿಲ್ಲುತ್ತೆ. ದುಡ್ಡಿಲ್ಲ ಅಂದ್ರೆ ಹುಲ್ಕಡ್ಡಿ ಕೂಡ ಆವಾಗಿ ಬುಸ್ಕುತ್ತಣ್ಣ. ನಾವು 4 ಜನಕ್ಕೆ ಸಹಾಯ ಮಾಡಿದ್ರೆ ಆ ದೇವರು ನನಗೆ ಸಹಾಯ ಮಾಡ್ತಾನಣ್ಣ. ದುಡಿಯೋದೇ ನನ್ನ ಸತ್ಯ, ಇದೇ ಗುರಿ, ಇದೇ ನನ್ನ ಧ್ಯೇಯ. ಅವೆಲ್ಲ ಒಟ್ಟಿಗೆ ಸೇರಿ ದುಡಿಯೋಣ ಕಣಣ್ಣ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಣ್ಣ. ಎಲ್ರು ಒಟ್ಟಿಗೆ ದುಡಿದ್ರೆ ಈ ಭೂಮಿಯನ್ನ ಸ್ವರ್ಗ ಮಾಡಿ ಕಾಯಕವೇ ಕೈಲಾಸ ಮಾಡೋಣ. ಕಾಯಕವೇ ಕೈಲಾಸ ಅಣ್ಣ.